ನಾನು ಕೇಳೋದು, ನೀವು ಓಟನ್ನು ಕನ್ಸಿಡರ್ ಮಾಡ್ತೀರಾ ಇಲ್ಲ ಟಾಸ್ಕ್ನ? ಇಲ್ಲ, ನಾವು ಓಟನ್ನು ನೋಡ್ತೀವಿ ಅಂದ್ರೆ ನೀವು ಫೈನಲ್ ಅಲ್ಲಿ ಏನಾದ್ರು ನವರಂಗಿ ಆಟ ಆಡಿದ್ರೆ ನಮ್ಗೆ ಓಟನ್ ಲಿಸ್ಟ್ ಕೊಡ್ಬೇಕು. ನೀವು ಎಷ್ಟು ಬಿದ್ದಿದೆ ಓಟು ಅನ್ನೋ ಲಿಸ್ಟ್ ಬರಬೇಕು ನಮ್ಗೆ. ಸರ್, ಇವತ್ತು ಲಾಸ್ಟ್ ಟೈಮ್ ರ್ಯಾಲಿ ಮಾಡಿದ್ರಿ, ಇವತ್ತು ಇಲ್ಲಿ ದೇವಸ್ಥಾನಕ್ಕೆ ಅರ್ಕೆ ತರ ಮಾಡ್ಕೊಂಡಿದ್ದೀರಾ, ಹೇಗೆ ಅನ್ಸುತ್ತೆ? ಇಷ್ಟೊಂದು ಕ್ರೇಜ್ ನೋಡಿದ್ರ? ಸರ್, ಖಂಡಿತ ಪ್ರತಿಯೊಬ್ಬರು ಮನೆಯಲ್ಲೂ ಗಿಲ್ಲಿನ ಇಷ್ಟಪಡದೇ ಇರೋರಿಲ್ಲ. ಇವತ್ತು ಬಂದಿರೋ ಉದ್ದೇಶ ಏನೋ ಅಂದ್ರೆ ನಾವು ಫೈನಲಲ್ಲಿ ಇದ್ದಾನೆ ಗಿಲ್ಲಿ, ಅದಕ್ಕೋಸ್ಕರ ಒಂದು ಪೂಜೆ ಹಮ್ಮಿಕೊಂಡಿದ್ದಾರೆ ನಮ್ಮ ಸ್ನೇಹಿತರು ರಮೇಶ್ ಅವರು, ಹಾಗೆ ಮುರಳಿ ಅವರ ತುಂಬ ಸ್ನೇಹಿತರೆಲ್ಲ ಸೇರಿ ಒಂದು ಅನಾಥಾಶ್ರಮಕ್ಕೆ, ಮೂರ್ತಣ್ಣ, ಪ್ರಕಾಶ್ ಅಣ್ಣ, ಮತ್ತು ಮೇಡಮ್ ಅವ್ರ ಹೆಸರು ಗೊತ್ತಿಲ್ಲ, ಚಂಪಾ ಮೇಡಮ್, ಇವರೆಲ್ಲ ಸೇರಿ ಒಂದು ಅನಾಥಾಶ್ರಮಕ್ಕೆ ಕೊಡೋದಾಗ್ಬೋದು, ಒಂದಷ್ಟು ದಾನ ಧರ್ಮನ ಹಮ್ಮಿಕೊಂಡಿದ್ದಾರೆ ಗಿಲ್ಲಿ ಹೆಸರಲ್ಲಿ. ಸೊ ದಕ್ಷಿಣ ಕಾಶಿ ಅಂತ ಫೇಮಸ್ ಆಗಿರೋಂಥ ಶಿರಡಿ ಸಾಯಿಬಾಬಾ ಟೆಂಪಲಲ್ಲಿ ಒಂದು ಇವತ್ತು ಪೂಜೆ ಇಟ್ಕೊಂಡಿದ್ದ ಕಾರಣ ಗಿಲ್ಲಿ ಗೆಲ್ಲಬೇಕು, ಫೈನಲಲ್ಲಿ ಇದ್ದಾನೆ ಗಿಲ್ಲಿ, ಗೆಲ್ಲಬೇಕು, ಅವನು ಜಯಶೀಲನಾಗಿ ಬರಬೇಕು ಅಂತ ನಾವು ಇಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದೀವಿ ಸರ್. ಸರ್, ನಾವು ಖಂಡಿತ ಜನ ಎಲ್ಲಿ ಸೇರ್ತಾರೆ ಹೆಚ್ಚಾಗಿ, ಎಲ್ಲಿ ಗಿಲ್ಲಿ ಅಭಿಮಾನಿಗಳಿದ್ದಾರೆ ಅಲ್ಲಿ ಫಂಕ್ಷನ್ಗಳು ಮಾಡ್ತಾ ಇದ್ದೀವಿ, ರ್ಯಾಲಿಗಳು ಮಾಡ್ತಾ ಇದ್ದೀವಿ, ಅವೇರ್ನೆಸ್ ಮೂಡ್ತಾ ಇದ್ದೀವಿ. ಆದಷ್ಟು ವೋಟಿಂಗ್ ಲೈನ್ ಓಪನ್ ಆದಾಗ ಜನಗಳಿಗೆ ತಿಳುವಳಿಕೆ ಕೇಳಿಸ್ತಾ ಇದ್ದೀವಿ, ವೋಟ್ಗಳು ಮಾಡಿಸ್ತಾ ಇದ್ದೀವಿ. ಯಾವಾಗ ವೋಟಿಂಗ್ ಲೈನ್ ಆಗುತ್ತೆ ಒಬ್ರಿಗೊಬ್ರು ಹೇಳಿ ವೋಟ್ ಮಾಡಿಸ್ತಾ ಇದ್ದೀವಿ. ಸರ್, ಅವರು ಕಲ್ಲು ಹೊಡಿತೀನಿ ಅಂದವ್ರು ಯಾರೋ ಗಿಲ್ಲಿ ಅಭಿಮಾನಿಗಳು ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಾವು ಹೇಳೋದು ಗಿಲ್ಲಿ ಅಭಿಮಾನಿಗಳು ಯಾರು ನಾವು ಈ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ. ನಮ್ಮ ಉದ್ದೇಶ ಗಿಲ್ಲಿ ಗೆಲ್ಲಬೇಕಷ್ಟೇ. ಬಾಕಿ ನಾವು ಗಿಲ್ಲಿ ಅಭಿಮಾನಿಗಳು ಗಿಲ್ಲಿನ ಗೆಲ್ಸ್ಕೊ ಬರ್ಬೇಕು ಅಷ್ಟೇ. ಗಿಲ್ಲಿ ಹೆಸರು ಇಟ್ಕೊಂಡು ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ಉದ್ದೇಶ ಗಿಲ್ಲಿನ ಗೆಲ್ಸ್ಬೇಕು. ನಾನು ಡೇ 1 ಇಲ್ಲಿ ಒಂದಿಗೂ ಮಾಡ್ಕೊಬತ್ತಾರ ಹೋರಾಟ ಗಿಲ್ಲಿನ ಗೆಲ್ಸ್ಬೇಕು ಅಂತ. ನಾನು ಡೇ 1 ಹಾಕಿದೆ, ಈ ಸರಿ ಗಿಲ್ಲಿನ ಕಪ್ ಗೆಲ್ಸಿನೇ ಆಚೆ ಕರ್ಕೊಬರೋದು ಅಂತ. ಇವತ್ತು ಅದೇ ಮಾತಾಡೋದು, ಗಿಲ್ಲಿನ ಕಪ್ ಗೆಲ್ಸಿ ಆಚೆ ಕರ್ಕೊಬರೋದು. ಈಗ ಎಲ್ಲೊಂದ್ ಕಡೆ ರಾಜಕೀಯ ತಿರ್ಕೊಂತ ಅಂತ ಅಂದ್ರೆ ಆ ಕಡೆ ಒಂದು ಬಣ ಆಗೋದು, ಈ ಕಡೆ ಒಂದು ಬಣ ಆಗೋದು ಅಂತ. ಸರ್, ಅದು ಬಣ ಏನಿಲ್ಲ ಸರ್, ಎಲ್ಲ ಪ್ರೀತಿಸ್ತಾ ಇದ್ದಾರೆ. ಇವರು ಎಲ್ಲೋ ಒಂದು ಕಡೆ ಗಿಲ್ಲಿ ಗೆಲ್ತಾನೆ ಅಂತ ಹೇಳಿ ಜಾತಿ ತಂದು ಅವನ್ನ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜನರು ಮೂರ್ಖರಿಲ್ಲ, ಜನರಿಗೆ ಗೊತ್ತಿದೆ. ಜನ ಜಾತಿ ನೋಡ್ತಾ ಇಲ್ಲ, ಅವನ ಟ್ಯಾಲೆಂಟ್ ನೋಡ್ತಾ ಇದ್ದಾರೆ, ಅವನ ಕಲೆ ನೋಡ್ತಾ ಇದ್ದಾರೆ. ಇವರು ಅದಕ್ಕೆ ರಾಜಕೀಯದ ಬಣ್ಣ ಬಳಿದು ರಾಜಕೀಯದಲ್ಲಿ ಮಾಡ್ತಾರೆ ಗೊತ್ತಾ, ಜಾತಿ ತಂದುಬಿಟ್ಟು ನಮ್ಮ ಜಾತಿ ಅವನು ಅಂತ. ಆ ಥರ ಇಲ್ಲಿ ಜಾತಿ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ಇಲ್ಲಿ ಕಲೆಗೆ ಅಷ್ಟೇ ಬೆಲೆ ಇರೋದು. ಒಂದು ಕಡೆ ಹಣ ಚೆಲ್ತಾ ಇದ್ದಾರೆ, ಇನ್ನೊಂದು ಕಡೆ ಜನ. ಸರ್, ಅವ್ರು ಹಣ ಚೆಲ್ಲಿ ರ್ಯಾಲಿ ಮಾಡಿದ್ರು BMW. ನಾನು ₹1 ಖರ್ಚು ಮಾಡಲಿಲ್ಲ. ಮಂಡ್ಯದವರೆಗೂ ರ್ಯಾಲಿ ಮಾಡ್ಕೊಬಂದೆ. ನಾನು ₹1 ಖರ್ಚು ಮಾಡಿಲ್ಲ. ನನ್ನ ಜೋಬಲ್ಲಿ ₹1 ನಾನು ಖರ್ಚು ಮಾಡಿಲ್ಲ. ಅಷ್ಟು ಜನ ಸೇರಿಸಿದ್ದೀನಿ. ಇನ್ನೂ ಒಂದು ರ್ಯಾಲಿ ಮಾಡ್ತೀನಿ, ₹1 ಖರ್ಚು ಮಾಡ್ತಾನೆ. ಗಿಲ್ಲಿಗೆ ಅಂದರೆ ಜನ ಅವ್ರ ಸ್ವಂತ ದುಡ್ಡು ಹಾಕಿ ಖರ್ಚು ಮಾಡ್ಕೊಬಂದು ನನ್ನ ಜೊತೆ ಸೇರ್ತಾ ಇದ್ದಾರೆ. ಹೊರಗಡೆ ದೇಶದಿಂದ ಅತಿ ಹೆಚ್ಚು ಕಾಲು, ಫೋನು, ಮೆಸೇಜು ಬರ್ತಾ ಇರೋದು ನನಗೆ. ಅಲ್ಲಿಂದ ಅತಿ ಹೆಚ್ಚು ವೀಡಿಯೋಗಳು ಕಳಿಸ್ತಾ ಇದ್ದಾರೆ ನನಗೆ. ಗಿಲ್ಲಿಗೆ ಸಪೋರ್ಟ್ ಮಾಡಿ, ನಿಮ್ಗೆ ಏನು ಸಹಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್, ಇವತ್ತು ಆರ್ಮಿಯವರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರು 1 ಮಿಲಿಯನ್ ಚೇಂಜ್ ಇನ್ಸ್ಟಾದಲ್ಲಿ ಫಾಲೋ ಆಗಿದ್ದಾರೆ, ಅದು ದುಡ್ಡು ಕೊಟ್ಟು ತಗೊಂಡಿರುವಂಥ ಒಂದು ಆರೋಪ ಇದೆ. ಸರ್, ಹೇಳೋದೇನು ಸರ್, ಏನು ಬೇಕಾದ್ರೆ ಹೇಳ್ಬೋದು. ನಮ್ಮದೇ ಹೇಳ್ತಾರೆ ಸರ್, ನಂದು 5 ಅಕೌಂಟ್ ಹೋಗಿದೆ. ಯಾರಿಗೆ ಹೇಳೋಣ ನಾವು? ನನಗೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರೋ ನನಗೆ, ನಾನು ದಿನಕ್ಕೊಂದು ಅಕೌಂಟ್ ಚೇಂಜ್ ಮಾಡಿದ್ರೆ 10,000 ಫಾಲೋವರ್ಸ್ ಬರ್ತಾರೆ. ಇಡೀ ಕರ್ನಾಟಕನೆಲ್ಲ, ಇಡೀ ಇಂಡಿಯಾ ಅಲ್ಲ, ಹೊರಗಡೆ ದೇಶನ ಖುಷಿ ಪಡಿಸ್ತಿರೋನಿಗೆ 1 ಮಿಲಿಯನ್ ಕಮ್ಮಿ ಸರ್. ಅದೇನು ಅಲ್ಲ, ಅದು 1 ಮಿಲಿಯನ್ ಕಮ್ಮಿ ಏನೂ ಅಲ್ಲ. ಅದು ಅವನಿಗೆ ಯಾವತ್ತೋ ಆಗಬೇಕಾಗಿತ್ತು, ಅವನ ಕಲೆಗೆ ಒಳ್ಳೆ ಪ್ರತಿಫಲ ಯಾವತ್ತೋ ಸಿಗಬೇಕಾಗಿತ್ತು. ಆದರೆ ಇವಾಗ ಆಗಿದೆ ಅಷ್ಟೇ, ಬೆಳಕಿಗೆ ಇವಾಗ ಬಂದಿದೆ ಅಷ್ಟೇ. ನೀವು ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತಿದ್ದೀರಾ. ಇನ್ನೊಬ್ರು ರಕ್ಷಣಾ ವೇದಿಕೆ ಅವರು ಒಂದು ಕ್ವಶನ್ ಮಾಡಿದ್ದಾರೆ. ಈಗ ಅಶ್ವಿನಿ ಅವರಾದರೆ ಕನ್ನಡಕ್ಕೋಸ್ಕರ 20 ಕೇಸ್ ಹಾಕ್ಸ್ಕೊಂಡಿದ್ದಾರೆ, ಗಿಲ್ಲಿ ಕನ್ನಡಕ್ಕೆ ಏನು ಮಾಡಿದ್ದಾರೆ ಅಂತ ಕ್ವಶನ್ ಇದ್ದಾರೆ. ಯಾವುದು ಕೇಸ್ ಹಾಕ್ಸ್ಕೊಂಡಿದ್ದಾರೆ? ಕನ್ನಡ ಹೋರಾಟಕ್ಕೆ. ಬರೀ ಅಶ್ವಿನಿ ಒಬ್ಬರೇನ ಕನ್ನಡ ಹೋರಾಟ ಮಾಡ್ತಾ ಇರೋದು? ಕನ್ನಡ ಹೋರಾಟ ಮಾಡಿ ಎಷ್ಟೋ ಜನ ಬಡವ್ರ ಮಕ್ಕಳು ಸ್ಟೇಷನು ಬೀದಿ ಅಂತ ಅಲಿತಾ ಇದ್ದಾರೆ. ಆಚೆ ಕಡೆ ಪ್ರಚಾರ ಮಾಡ್ಕೊಂಡು ಅವ್ರಿವ್ರ ಕೈಲಿ ಒದೆ ತಿಂತಿರೋರು, ಬಡವ್ರ ಮನೆ ಮಕ್ಕಳು, ಗಾರೆ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು, ಕೂಲಿ ಮಾಡೋರು, ಕೋಟ್ಯಾಧಿಪತಿಗಳು BMW ಬೆನ್ಸಲ್ಲಿ ಓಡಾಡ್ತಾ ಇದ್ದಾರೆ. ಕಣ್ಣಲ್ಲಿ ನೋಡಿದ್ದೀವಿ ನಾವು ದೊಡ್ಡವ್ರು ಯಾವ ಥರ ಇದ್ದಾರೆ ಅಂತ. ಇವತ್ತು ಪುಟ್ಕೋಸಿ ಬಿಗ್ ಬಾಸ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋರು, ದುಡ್ಡಿರೋರು. ನಾವು ಇವತ್ತಿಗೂ ಗೌರವಿಸ್ತೀವಿ, ಸುದೀಪ್ ಸರ್ನ ಗೌರವಿಸ್ತೀವಿ, ಚಾನಲನ್ನು ಗೌರವಿಸ್ತೀವಿ. ಯಾಕೆ ಗೌರವಿಸ್ತೀವಿ ಗೊತ್ತಾ? ನಮ್ಮಂಥ ಬಡವ್ರ ಮಕ್ಕಳನ್ನ ಕಲೆನ ಗುರುತಿಸಿ ಅಲ್ಲಿ ಹೋಗಿ ಒಂದು ಅವಕಾಶ ಕೊಟ್ಟು ನಮ್ಮನ್ನು 4 ಜನಕ್ಕೆ ಗುರುತಿಸ್ತವ್ರೆ. ಅದಕ್ಕೆ ನಾವು ಅವ್ರಿಗೆ
ಇವತ್ತಿಗೂ ನಾವು ಆ ಬೆಲೆ ಇಟ್ಟಿದ್ದೀವಿ. ನಾವೆಲ್ಲೂ ಆ ಮಾತಾಡಲ್ಲ ಸ್ವಾಮಿ, ಪುಟ್ಕೋಸಿ ಅನ್ನೋ ಮಾತನ್ನ ನಾವೆಲ್ಲೂ ಆಡಲ್ಲ. ನಮ್ಗೆ ಅಭಿಮಾನ ಇದೆ. ನಮಗೇನು ಅನ್ನೋ ಸ್ವಾರ್ಥ ಅಂದರೆ ಕಲೆ ಇರೋನು, ಟ್ಯಾಲೆಂಟ್ ಇರೋನು, ಅವ್ನ ಪ್ರತಿಭೆನ ನೀವು ಗುರುತಿಸಿ 8 ತಿಂಗಳಿಗಿಂತ ಮುಂಚೆ ಅವನ್ನ ಗುರುತಿಸಿ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಕೊನೆ ಹಂತದಲ್ಲಿ ಯಾಕೆ ಅವನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದೀರಾ? ಯಾರನ್ನೋ ಒಬ್ಬರನ್ನ ತೇಜೋವಧೆ ಮಾಡಿ ಆಚೆ ಕಳ್ಸೋದಕ್ಕೆ ಏನಕ್ಕೆ ಒಳಗಡೆ ಕರ್ಕೋಗ್ಬೇಕಾಗಿತ್ತು ನೀವು? ಆಚೆ ಕಡೆ ಅಷ್ಟೊಂದು ಹೆಸರು ಸಂಪಾದನೆ ಮಾಡಿದ್ದಾನೆ. ಅವನು ಹೆಸರು ಸಂಪಾದನೆ ಮಾಡಿದ್ಮೇಲೆ ನಿಮ್ಮ ಚಾನಲ್ಗೆ ಕರ್ಕೋಗಿದ್ದೀರಾ. ನಿಮ್ಮ ಚಾನಲ್ಗೆ ಬಂದಮೇಲೆ ಅವನ ಹೆಸರು ಸಂಪಾದನೆ ಮಾಡಿಲ್ಲ. ಅವನು ಯಾವತ್ತೋ ಅವನು TRP ಕಿಂಗು. 4 ಚಾನಲ್ಲು ಅವನಿಂದ TRP ಓಡ್ತೈತೆ ಅಂಥವ್ನು ಕರ್ಕೊಂಡೋಗಿ ನಿಮ್ಮ ಬೇಳೆ ಬೇಯಿಸ್ಕೊಂಡು 2 ವಾರ ಇದ್ದಂಗೆ ಅವನ್ನ ನೆಗೆಟಿವ್ ಆಗಿ ಟ್ರೈ ಮಾಡ್ತೀರಾ. ಬೆಳಗ್ಗೆ ಎದ್ದರೆ ಪ್ರೋಮೋದಲ್ಲಿ ನೆಗೆಟಿವ್, ಸಂಜೆ ಆದರೆ ನೆಗೆಟಿವ್. ಯಾಕೆ ಬೇರೆ ಯಾರೂ ಸಿಗಲ್ವಾ ನಿಮಗೆ? ಯಾಕೆ ಪ್ರೋಮೋದಲ್ಲೇ ಅವನ್ನ ನೆಗೆಟಿವ್ ತೋರಿಸಿದ್ರೆ ನಿಮ್ಮ ಚಾನಲ್ ಸಂಜೆವರೆಗೂ TRPಲಿ ಇರುತ್ತೆ ಅನ್ನೋ ಹುಚ್ಚು ನಿಮಗೆ. ಬೇಡ ಸ್ವಾಮಿ, TRP ಬೇಕಾ? ಗಿಲ್ಲಿ ಇರೋವ್ರಿಗೂ TRP ಇರುತ್ತೆ, ಚಿಂತೆ ಮಾಡಬೇಡಿ. TRP ಇರುತ್ತೆ, ಆದರೆ ನೀವು ಅವನ್ನ ನೆಗೆಟಿವ್ ತೋರಿಸಿ ನಿಮ್ಮ ಚಾನಲ್ಗಿರೋ ಮರ್ಯಾದೆ ಕಳ್ಕೋಬೇಡಿ. ಈಗ ಇನ್ನೊಂದು ಸರ್, ಇಷ್ಟೊಂದು ಜನ ಬೆಂಬಲ ಇದೆ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಬರ್ತಾ ಇದೆ. ಬಟ್ ಅಕಸ್ಮಾತ್ ಎಲ್ಲರೂ ಏನಾದ್ರು ಚೇಂಜಸ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ನಮ್ಗೆ ಯಾವುದೋ ಥರ ಯಾವುದೇ ಅನುಮಾನ ಇಲ್ಲ ಸರ್. ಕನ್ನಡಿಗರು ಮೋಸ ಮಾಡಲ್ಲ, ಕಲೆಗೆ ಜನ ಮೋಸ ಮಾಡಲ್ಲ. ಇಲ್ಲಿ ಯಾರ ದುಡ್ಡಿಗೂ ಏನು ಹೇಳಿದಾರಲ್ಲ ಅವ್ರು ಗೆಲ್ತಾರೆ. ಅದು ನಾರಾಯಣಗೌಡ್ರು ಎಲ್ಲೂ ಹೇಳಿಲ್ಲ. ಅವ್ರ ಮಗಂದು ಮದುವೆ ಕಾರ್ಡ್ ಕೊಡೋಕೆ ಹೋಗಿದ್ದಾರೆ. ಅವರು ಈ ದೇಶದ ಸೊತ್ತು. ನಾರಾಯಣಗೌಡರು ಕನ್ನಡಿಗರ ಸೊತ್ತು. ಹಂಗೆ ನಮ್ಮ ಆ ಹೆಣ್ಮಗಳು ನಮ್ಮನೆ ಹೆಣ್ಮಗಳೇ ಸರ್. ನಮಗೆ ಟ್ಯಾಲೆಂಟ್ ಗೆಲ್ಲಿ ಅಂತ ಹೇಳ್ತಾ ಇದ್ದೀವಿ. ಒಬ್ಬ ರೈತನ ಮಗ ಗೆಲ್ಲಿ ಅಂತ ಹೇಳ್ತಾ ಇದ್ದೀವಿ. ನಾವೆಲ್ಲೂ ಬಡವ್ರ ಮಗ ಗೆಲ್ಲಿ ಅಂತ ಹೇಳ್ತಾ ಇಲ್ಲ. ಟ್ಯಾಲೆಂಟ್ ಇದ್ದವ್ರಿಗೆ ಜನ ಓಟ್ ಹಾಕಿದ್ದಾರೆ. ಹಂಗೂ ಏನಾದರೂ ಗೆಲುವು ಅಂದರೆ ಏನು ಈ ಕಲರ್ಸ್ ಕನ್ನಡದವರು ಯಾರಿಗೆ ಎಷ್ಟು ಓಟ್ ಬಿದ್ದಿದೆ ಅಂತ ಲೈವ್ ಆಗಿ ಬಿಡಲಿ. ಯಾರಿಗೆ ಲೈವ್ ಓಟ್ ಕಾಣುತ್ತೆ ಅವ್ರು ಗೆಲ್ಲಿ, ನಮಗೇನು ಅವಶ್ಯಕತೆ ಇಲ್ಲ. ನಾವು ಕೇಳ್ತಾ ಇರೋದು ಗಿಲ್ಲಿಗೆ ಕಪ್ಪನ್ನು ದುಡ್ಡನ್ನೆಲ್ಲ ಸರಿ ಜನ ಅವನಿಗೆ ಗೆಲುವನ್ನ ಕೊಟ್ಬಿಟ್ಟಿದ್ದಾರೆ. ಇವತ್ತೇನು ಅವ್ನು ಬಿಗ್ ಬಾಸಿಂದ ಈಚೆ ಬಂದರೆ ಒಂದು ಕರ್ನಾಟಕದಲ್ಲಿ ಗಾಂಧಿನಗರದಲ್ಲಿ ಎಲ್ಲಿದೊಂದು ಕಟೌಟ್ ಬಿದ್ದೇ ಬೀಳುತ್ತೆ. ಅದಕ್ಕೆ ಯಾರೂ ಚಿಂತೆ ಮಾಡೋಂಗಿಲ್ಲ. ದುಡ್ಡು ಹಾಕಿರ್ತಾನಲ್ಲ ಪ್ರೊಡ್ಯೂಸರು, ಅವನು ಅವ್ನ ಮನೆಯನ್ನು ಮಾರ್ಕೊಳಂಗಿಲ್ಲ. ಕನ್ನಡಿಗರು ಫಿಲಮ್ ನೋಡ್ತಾರೆ. ಅವನು ಎಲ್ಲ ಭಾಷೆ ಜನ ನೋಡ್ತಾರೆ. ಕನ್ನಡಿಗರು ಒಬ್ಬರೇ ಅಂತಲ್ಲ, ತೆಲುಗು, ತಮಿಳು, ಹಿಂದಿ, ಮರಾಠಿ ಎಲ್ಲ ಜನ ನೋಡ್ತಾರೆ. ಅವನೊಬ್ಬ ಹೀರೋ ಆಗಿ ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹೇಳ್ದಂಗೆ, ನಮ್ಮ ಜಗ್ಗೇಶ್ ಅಣ್ಣ ಹೇಳ್ದಂಗೆ ಅವನು ಹೀರೋ ಆಗ್ತಾನೆ. ಕರ್ನಾಟಕದ ಜನ ಮನ ಗೆದ್ದವನೇ, ರೈತರನ್ನ ನಗ್ಸಿದ್ದಾನೆ, ಬಡವನ್ನ ನಗ್ಸಿದ್ದಾನೆ. ಎಲ್ಲರಿಗೂ ಒಂದು ಮಗು ಕೊಟ್ಟಿರೋ ಗಿಲ್ಲಿ ಗೆದ್ದೇ ಗೆಲ್ತಾನೆ. ನಮ್ಗೆ ಯಾವುದು ಅನುಮಾನ ಇಲ್ಲ. ಯಾರೋ ಗಿಲ್ಲಿ ಫ್ಯಾನ್ಸ್ ಹೇಳ್ತಾರೋ, ಸುದೀಪ್ ಶಾರ್ನೋ, ರಕ್ಷಣಾ ವೇದಿಕೆನೋ ಯಾರಿಗೋ ಒಬ್ರಿಗೆ ನೆಗೆಟಿವ್ ಕಮಿಟ್ ಹಾಕಿದ್ರೆ ಅವ್ರು ಯಾರು ಗಿಲ್ಲಿ ಫ್ಯಾನ್ಸ್ ಅಲ್ಲ. ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡಿ, ಕ್ರಮ ತಗೊಳ್ಳಿ. ಇಲ್ಲಿ ಯಾರ್ದು ಅಭ್ಯಂತರ ಇಲ್ಲ. ನಮ್ಮದು ನಾವು ಬಂದು ನಿಂತ್ಕೋತೀವಿ. ನಮಗೆ ರಕ್ಷಣಾ ನಾರಾಯಣಗೌಡರು ನಮ್ಮೆಲ್ಲರಿಗೂ ಒಳ್ಳೆ ತಂದೆ ಸಮಾನ, ಹಿರಿಯರು. ಕರ್ನಾಟಕ ಕನ್ನಡ ಅಂತ ಅವ್ರು ಹೋರಾಟ ಮಾಡವ್ರೆ. ಅವರು 100 ಕೇಸ್ ಹಾಕ್ಸ್ಕೊಂಡವ್ರೆ. ಹಂಗೆ ಎಷ್ಟೋ ಜನ ಇವಾಗ ಏನು ಗಿಲ್ಲಿ ಕನ್ನಡಕ್ಕೆ ಮಾಡಾನೆ ಅಂದರೆ ಅವನಿನ್ನೂ ಮಗು ಸ್ವಾಮಿ. ಇನ್ಮೇಲೆ ಅವನು ಕನ್ನಡಕ್ಕೋಸ್ಕರ ಮಾಡ್ತಾನೆ, ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡ್ತಾನೆ. ಅವನು ಹುಟ್ಟಿರೋದು ಮಂಡ್ಯ ಜಿಲ್ಲೆಯಲ್ಲಿ, ಅಂಬರೀಷ್ ಅಣ್ಣ ಹುಟ್ಟಿರೋ ಊರಲ್ಲಿ ಹುಟ್ಟವನೆ. ಅವನು ಕಾವೇರಿ ಸ್ಟ್ರೈಕ್ ಮಾಡ್ತಾನೆ. ಅದಕ್ಕೆ ಅವನ ಬೆಂಬಲ ಇದ್ದೇ ಇರುತ್ತೆ. ಜನಬಲ ಅಂತ ಕ್ರಿಯೇಟ್ ಆಗಿಬಿಟ್ಟಿದೆ ಸರ್. ಜನಬಲ ಇದೆ ಸರ್. ಸ್ಟಾರ್ಟಿಂಗ್ ಡೇ 1ನಿಂದ ಅವ್ನು ಯಾವಾಗ ಒಳಗಡೆ ಎಂಟ್ರಿ ಕೊಟ್ಟ ಆವತ್ತಿಂದನೂ ಅವ್ನಿಗೆ ಅದೇ ಕ್ರೇಜ್ ಇದೆ. ಆ ಜಾಗಕ್ಕೆ ಇನ್ಯಾರು ಆ ಸ್ಥಾನ ತುಂಬ ಕಾಯ್ತಲ್ಲ. ಒಂದು ಇವರಿಬ್ಬರದು ಜಿಗಲ್ ಬಂದು ಬಿದ್ದು ಕೊನೆವರೆಗೂ ಬಂದಿದ್ದಾರೆ. ಹಂಗಂತ ಎಂಟರ್ಟೈನ್ಮೆಂಟ್ ಮಾಡೋನು ನೋಡ್ಬೇಕಾ, ಜಗಳ ಮಾಡೋರಿಗೆ ನಾವು ಸಪೋರ್ಟ್ ಮಾಡಬೇಕಾ? ನೀವು ಎಂಟರ್ಟೈನ್ಮೆಂಟ್ ಮಾಡೋನು ನಿಮಗೆ ಟಾಸ್ಕ್ ಅಂತ ಬಂದರೆ ಒಲಿಂಪಿಕ್ಕಲ್ಲಿ ಇರೋರ್ನ ಯಾರಾದ್ರು ಕರ್ಕೋಬೇಕು ತಾನೆ. ನೀವೇನಕ್ಕೆ ಎಂಟರ್ಟೈನ್ಮೆಂಟ್ ಮಾಡೋನ್ನ ಕರ್ಕೋಗ್ಬಿಟ್ಟು ನೀವು ಟಾಸ್ಕ್ ಆಡಲಿಲ್ಲ ಅಂದರೆ? ಹಂಗಾದ್ರೆ ಈಗ ಲಾಸ್ಟ್ ವೀಕ್ ಹೋದ್ಲಲ್ಲ ರಿಷಿಕಾನ ಏನು ಅವಳು ಎಂತೆಂಥ ಆಟ ಆಡ್ತಾ ಇದ್ದು, ಅಲ್ಲಿ ಅವಳಿಗಿಂತ ಡಮ್ಮಿ ಆಗಿರೋರು ಒಳಗಡೆ ಇದ್ದಾರೆ. ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿರೋ ಒಳ್ಳೆ ಆಚೆ ಹಾಕಿದ್ರಿ ಅಲ್ವಾ? ನಾನು ಕೇಳೋದು, ನೀವು ಓಟನ್ನು ಕನ್ಸಿಡರ್ ಮಾಡ್ತೀರಾ ಇಲ್ಲ ಟಾಸ್ಕ್ನ? ಇಲ್ಲ, ನಾವು ಓಟನ್ನು ನೋಡ್ತೀವಿ ಅಂದರೆ ನೀವು ಫೈನಲಲ್ಲಿ ಏನಾರು ನವರಂಗಿ ಆಟ ಆಡಿದ್ರೆ ನಮ್ಗೆ ಓಟನ್ನು ಲಿಸ್ಟ್ ಕೊಡಬೇಕು. ನೀವು ಎಷ್ಟು ಬಿದ್ದಿದೆ ಓಟು ಅನ್ನೋ ಲಿಸ್ಟ್ ಬರಬೇಕು ನಮಗೆ. ನಾವು ಹೇಳೋದಿಷ್ಟೇ. ಇಲ್ಲ, ನೀವು ಟಾಸ್ಕನ್ನು ನೋಡ್ತೀವಿ ಅಂದರೆ ಟಾಸ್ಕ್ ಆಡಿರೋರ್ನು ಆಚೆ ಕಳಿಸಿದಿರಲ್ವಾ, ಅವ್ರನ್ನ ಯಾಕೆ ಕಳಿಸಿದ್ರಿ ಅಂತ ಹೇಳಿ ನಮಗೆ.